ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗ್ನಲ್ಲಿ ನಮ್ಮ ಕುಲದೇವರಾದಂತಹ ಮಲ್ಲಿಕಾರ್ಜುನ ಸ್ವಾಮಿಯ ನವರಾತ್ರಿಯ ವೈಭವವನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ದೇವಸ್ಥಾನ ಇರೋದು ಚಿತ್ತಾರಿ ಗ್ರಾಮದ ಬಾರಿಕಾಡು ಎಂಬಲ್ಲಿ. ಇಲ್ಲಿ ನವರಾತ್ರಿಯನ್ನ 9 ದಿನಗಳ ಕಾಲ ಆಚರಿಸ್ತಾರೆ. ಮಧ್ಯಾಹ್ನ ಪೂಜೆ ಇರುವುದಿಲ್ಲ, ರಾತ್ರಿ ಮಾತ್ರ ನಮ್ಮಲ್ಲಿ ಪೂಜೆ ಇರ್ತದೆ. ಕೊನೆಯ 9ನೇ ದಿನ ಮಧ್ಯಾಹ್ನ ಮತ್ತು ರಾತ್ರಿ ಪೂಜೆ ಇರ್ತದೆ. ಒಂದು ಕಡೆಯಲ್ಲಿ ಮಲ್ಲಿಕಾರ್ಜುನ, ಮತ್ತೊಂದು ಕಡೆಯಲ್ಲಿ ಗೌರಿ ಗಣೇಶ ವಿಗ್ರಹಗಳನ್ನಿಟ್ಟು ಇಲ್ಲಿ ಪೂಜೆ ಮಾಡಲಾಗ್ತದೆ. ಹಾಗೆ ನವರಾತ್ರಿಯ 4ನೇ ದಿನ ಏನು ನಾನು ರಾತ್ರಿ ಪೂಜೆಗೆ ಹೋಗ್ತಾ ಇರೋದು. ನೋಡಿ ದೇವಸ್ಥಾನ ಯಾವ ರೀತಿ ಇದೆ. ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ, ಆದ್ರಿಂದ ಎಲ್ಲ ತಯಾರಿಗಳು ನಡೀತಾ ಇತ್ತು. ಪೂಜೆಗೂ ಮುನ್ನ ಭಜನಾ ಕಾರ್ಯಕ್ರಮ ಕೂಡ ಇದೆ ಇಲ್ಲಿ. ಹಾಗೆ ರಾತ್ರಿ 8:30ಗೆ ಪೂಜೆ ಕೂಡ ನಡೀತದೆ. ನೀವು ಕೂಡ ನೋಡ್ಕೊಳ್ಳಿ. ಮನೆ ದೇವರಾಗಿ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಪೂಜಿಸಲ್ಪಡುತ್ತಿದ್ದ ದೇವರು ಕಾರಣಾಂತರದಿಂದ ಸ್ಥಳಾಂತರಗೊಂಡು 1953ರಲ್ಲಿ ನನ್ನ ಮಾವನಾದ ಶಂಕರರಾವ್ ಪಟೇಲ್ ರವರ ನೇತೃತ್ವದಲ್ಲಿ ಕುಟುಂಬ ದೇವಸ್ಥಾನವಾಗಿ ಪ್ರತಿಷ್ಠಾಪನೆಗೊಂಡು ಶಿವರಾತ್ರಿ, ನವರಾತ್ರಿ ಹಾಗೆ 2 ದಿನಗಳ ಗಣೇಶೋತ್ಸವ ಕೂಡ ಇಲ್ಲಿ ನಡೀತದೆ. ನವರಾತ್ರಿ ಹಬ್ಬವನ್ನ 9 ದಿನಗಳವರೆಗೆ ವಿಶೇಷವಾಗಿ ಆಚರಿಸಲ್ಪಡ್ತದೆ ಇಲ್ಲಿ. ಹಾಗೆ ಇದು 9ನೇ ದಿವಸ ಮಧ್ಯಾಹ್ನ ಪೂಜೆ ಆಗ್ತಾ ಇದೆ. ಈಗ ಮಧ್ಯಾಹ್ನಕ್ಕೆ ನಾನು ಹೋಗಿದ್ದೆ, ಆದ್ರಿಂದ ಇದು ಮಧ್ಯಾಹ್ನದ ಪೂಜೆಯನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೇನೆ. ಮಧ್ಯಾಹ್ನ ಊಟ ಕೂಡ ಇತ್ತು. ಹಾಗೆ 1 ಗಂಟೆಗೆ ಪೂಜೆ ಕೂಡ ನಡೀತದೆ ಇಲ್ಲಿ. ಇದಕ್ಕೆ ತಯಾರಿ ಆಗ್ತಾ ಇದೆ ಅಷ್ಟೇ. ನೋಡಿ, ಈಗ ದೀಪ ಹೊತ್ತಿಸಿ ಈಗ ಇನ್ನೂ ಭಜನೆಯನ್ನ ಪ್ರಾರಂಭಗೊಳ್ಳಲಿಕ್ಕಿದೆ. ಅಂದ್ರೆ ಇನ್ನು ಭಜನೆ ಸ್ಟಾರ್ಟ್ ಆಗ್ಬೇಕು. ನಂತರ ಪೂಜೆ ನೋಡಿ, ಪೂಜೆ ಆಗ್ತಾ ಇದೆ, ನೀವು ಕೂಡ ನೋಡ್ಕೊಳ್ಳಿ. ನಮ್ಮ ಕುಟುಂಬ ದೇವಸ್ಥಾನಕ್ಕೆ ನಮ್ಮ ಕುಟುಂಬದವರು ಅಲ್ಲದೆ ಹೊರಗಿಂದಲೂ ಕೂಡ ಜನರು ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೆ. ಸುತ್ತಮುತ್ತಲಿನವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಪೂಜೆಯ ನಂತರ ಊಟ ಕೂಡ ಇತ್ತು. ಊಟವು ಕೂಡ ತುಂಬಾ ಚೆನ್ನಾಗಿ ಇತ್ತು, ಜನ ಕೂಡ ಇದ್ರು. ಹಾಗೆ ನಾನು ಕೂಡ ಊಟವನ್ನ ಮಾಡ್ಕೊಂಡಿದ್ದೇನೆ. ನೋಡಿ, ಬಾಳೆ ಮೋತಿಯ ಪಲ್ಯ, ಹಾಗೆ ಕಡಲೆ ಗುಜ್ಜು, ಸಾರು, ಉಪ್ಪಿನಕಾಯಿ, ಅನ್ನ, ಪಾಯಸ, ಹೋಳಿಗೆ ಎಲ್ಲಾನು ಇತ್ತು. ಆ ದಿನ ಆಯುಧ ಪೂಜೆ ಆದ್ರಿಂದ ಗಾಡಿಗಳಿಗೆ ಪೂಜೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಆಯುಧ ಪೂಜೆ ದಿನ 9ನೇ ದಿವಸ ಆದ್ರಿಂದ ಕೊನೆಯ ಪೂಜೆ. ರಾತ್ರಿ ಕೂಡ ಪೂಜೆ ಇದೆ, ರಾತ್ರಿ ಮಹಾಪೂಜೆ. ಅದಕ್ಕಾಗಿ ಈಗ ಊಟಕ್ಕೆ ನೋಡಿ ಇಲ್ಲಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ತರಕಾರಿಯನ್ನೆಲ್ಲ ಕಟ್ ಮಾಡಿ ಎಲ್ಲ ಮಹಿಳೆಯರೇ ಮಾಡ್ತಾ ಇರೋದಿಲ್ಲಿ. ಅಂದ್ರೆ ಕ್ಲೀನಿಂಗ್ ಇಂದ ಹಿಡ್ದದೆ ಎಲ್ಲಾನು. ಇದು ರಾತ್ರಿಯ ಪೂಜೆ. ರಾತ್ರಿ ಪೂಜೆಗೆ ದೈವ ನರ್ತನ ಕೂಡ ಇದೆ ಇಲ್ಲಿ, ಅದನ್ನು ಕೂಡ ನೋಡ್ತೀರಿ. ಬ್ಲಾಗನ್ನ ನೋಡಿದ್ರಲ್ಲ, ನಮ್ಮ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ನಾನು ಇನ್ನು ನಿಮ್ಗೆ ಹೊಸ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.